2025ರ ಹೊಸ ವರ್ಷ ಮೊದಲ ತಿಂಗಳು ಜನವರಿ ತಿಂಗಳು. ಮೇಷರಾಶಿಯವರಿಗೆ ಹೊಸ ವರ್ಷದ ಮೊದಲ ತಿಂಗಳು ಯಾವ ರೀತಿಯಾಗಿರುತ್ತೆ ಜನವರಿ ತಿಂಗಳು ಅಂತ ನೋಡ್ತಾ ಹೋಗೋಣ. ಜನವರಿ 2025 ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತೆ. ನೋಡಲ್ ಗ್ರಹ ರಾಹು 12ನೇ ಮನೆಯಲ್ಲಿ ಉಳಿತಾನೆ, ಆದರೆ ಕೇತು ಈ ತಿಂಗಳು 6ನೇ ಮನೆಯಲ್ಲಿರ್ತಾನೆ. 12ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ನಿಮಗೆ ಅನಗತ್ಯ ಖರ್ಚುಗಳನ್ನು ನೀಡಬಹುದು. ವೃತ್ತಿ ಜೀವನಕ್ಕಾಗಿ ಜನವರಿ ಮಾಸಿಕ ಭವಿಷ್ಯ 2025 ಪ್ರಕಾರ ಮೇಷರಾಶಿಯಲ್ಲಿ ಜನಿಸಿದಂತಹ ಜನರು 11ನೇ ಮನೆಯಲ್ಲಿ ಶನಿಯು ಸ್ಥಾನ ಪಡೆದಿರೋದರಿಂದ ಹೆಚ್ಚಿನ ವೃತ್ತಿ ಲಾಭವನ್ನು, ಅಂದರೆ ವೃತ್ತಿ ಕ್ಷೇತ್ರದಲ್ಲಿ ಲಾಭವನ್ನು ಪಡಿತೀರಿ. ಕೆಲಸದಲ್ಲಿ ಈ ಅವಧಿ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಮತ್ತು ವೃತ್ತಿ ಜೀವನವನ್ನು ಹೊಂದಿಸೋದಕ್ಕೆ ಬಹಳ ಸಮಯ ಚೆನ್ನಾಗಿರುತ್ತೆ. ಇದು ಶನಿಯು ನಿಮಗೆ 11ನೇ ಮನೆಯಲ್ಲಿರ್ತಾನೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಮೇಷರಾಶಿಯವರಿಗೆ ಈ ಇಡೀ ತಿಂಗಳು, ಅಂದರೆ ಜನವರಿ ತಿಂಗಳು, ನಿಮ್ಮ ವೃತ್ತಿ ಮತ್ತು ಜೀವನದಲ್ಲಿ ಹೊಸ ಆರಂಭದ ಸಾಧ್ಯತೆ ಇದೆ. ಎರಡೂ ಕಡೆಯಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲೂ ಕೂಡ ನಿಮಗೆ ಒಂದು ಹೊಸ ಆರಂಭ ಸಿಗುತ್ತೆ ಮತ್ತು ಜೀವನದಲ್ಲೂ ಕೂಡ ಒಂದು ಹೊಸ ಆರಂಭ ಸಿಗುವಂಥದ್ದು. ಇದು ನಿಮ್ಮ ಕಠಿಣ ಪರಿಶ್ರಮದ ಮೌಲ್ಯ, ಅಂದರೆ ಇಲ್ಲಿವರೆಗೆ ನೀವು ಪಟ್ಟಂಥ ಶ್ರಮ ಏನಿದೆಯಲ್ಲ ಅದಕ್ಕೆ ಒಂದು ಪ್ರತಿಫಲವಾಗಿ, ಸಾಕ್ಷಾತ್ಕಾರವಾಗಿ ನಿಮಗೆ ಸಿಗುತ್ತೆ. ವಿದೇಶದಲ್ಲಿ ನಿಮ್ಮ ಸರಿಯಾದ ತಯಾರಿ ಅಥವಾ ಸಾಧನೆ ಅನ್ನುವಂಥದ್ದು ನಿಮ್ಮ ಅಪೇಕ್ಷಿತ ಆರ್ಥಿಕ ಪ್ರಯೋಜನಗಳಿಗೆ ಕಾರಣ ಆಗಬಹುದು. ಅಂದರೆ ವಿದೇಶದಲ್ಲಿರುವಂಥ ಮೇಷರಾಶಿಯವರು ಇನ್ನು ಕೆಲವು ಗ್ರಹಗಳ ಸಂಯೋಗದಿಂದಾಗಿ ಸಂಘರ್ಷಗಳು, ವಿಭಜನೆಗಳು, ಅವಕಾಶಗಳು, ಕುಟುಂಬದ ಬಾಧ್ಯತೆಗೆ ಕಾರಣ ಆಗಬಹುದು. ಅಂತಂದರೆ ನಿಮ್ಮ ಅಹಂಕಾರ ಅನ್ನುವಂಥದ್ದು ಅಥವಾ ಜಗಳ ಅನ್ನುವಂಥದ್ದು ಅಥವಾ ವಿಭಜನೆ ಅನ್ನುವಂಥದ್ದು, ಅಂದರೆ ಮನಸ್ತಾಪ ಬರುವಂಥ ಇವೆಲ್ಲವೂ ಕೂಡ ಕುಟುಂಬದಲ್ಲಿ ಸಮಸ್ಯೆಗೆ ಕಾರಣ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮೇಷರಾಶಿಯವರು ಈ ವಿಚಾರದಲ್ಲಿ ಹುಷಾರಾಗಿರಬೇಕು. ಈ ಕಾರಣದಿಂದಾಗಿ ನೀವು ಅಂತಿಮವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿ ಆಗ್ತೀರಿ. ಏನೇ ಆದರೂ ಕೂಡ ವೃತ್ತಿಯಲ್ಲಿ ಭಾಳ ಚೆನ್ನಾಗಿದೆ, ಕುಟುಂಬದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. 2ನೇ ಮನೆಯಲ್ಲಿ ಗುರು ಮತ್ತು 11ನೇ ಮನೆಯಲ್ಲಿ ಶನಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರ್ತಾರೆ. ಈ ತಿಂಗಳು 12ನೇ ಮನೆಯಲ್ಲಿ ರಾಹುವಿನ ಸ್ಥಾನ ಅನ್ನುವಂಥದ್ದು ಗೊಂದಲವನ್ನು ಉಂಟು ಮಾಡುತ್ತೆ. 12ನೇ ಮನೆಯಲ್ಲಿ ರಾಹು ಇದ್ದಾನೆ ಇಲ್ಲಿ. ಹಾಗಾಗಿ ಮತ್ತು 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಇದು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತ್ತು ನಿಮ್ಮ ಕುಟುಂಬದಲ್ಲಿ ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡೋದು. ಈಗೋ ಪ್ರಾಬ್ಲಮ್ ಆಗಬಹುದು. ಸ್ವಲ್ಪ ಹುಷಾರಾಗಿದೆ. ಆದ್ದರಿಂದ ತಾಳ್ಮೆಯಿಂದ ಇರಬೇಕಾಗತ್ತೆ. ಆಮೇಲೆ ಈ ಉಡುಗೊರೆ, ಏನಾದರೂ ಗಿಫ್ಟ್ಗಳು ಮತ್ತು ಸಣ್ಣ ಪುಟ್ಟಂತಹ ಒಂದು ಆಚರಣೆ ಮಾಡುವಂಥದ್ದು, ಈ ಪ್ರೋಗ್ರಾಮ್ ಇದು ನಿಮ್ಮ ಪ್ರೀತಿಯ ಸಂಗಾತಿಗೆ ಇಷ್ಟ ಆಗಬಹುದು. ಈ ರೀತಿ ಇದ್ದಾಗ ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ನಿರ್ದಿಷ್ಟ ಸಮಯವನ್ನು ನೀವು ಆನಂದಿಸಿ. ವಿದ್ಯಾರ್ಥಿಗಳಾದರೆ ಮೇಷರಾಶಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ತಮ್ಮ ಕೋರ್ಸ್ಗಳನ್ನು ಸ್ವಲ್ಪ ಜಾಸ್ತಿ ಶುಲ್ಕವನ್ನು ವಹಿಸಬೇಕಾಗತ್ತೆ. ವಿದೇಶದಲ್ಲಿ ಯಾರೋ ಕೋರ್ಸ್ಗೆ ಆಯ್ಕೆ ಮಾಡಿಕೊಂಡಿದ್ದರೆ ಮೇಷರಾಶಿಯವರು ಸ್ವಲ್ಪ ಈ ತಿಂಗಳಲ್ಲಿ ಮಾಡೋದಿದ್ದರೆ ಸ್ವಲ್ಪ ನಿಮಗೆ ಖರ್ಚು ಜಾಸ್ತಿ ಆಗಬಹುದು. ಈ ತಿಂಗಳು ನೀವು ವಿದೇಶ ಪ್ರವಾಸ ಅಥವಾ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇದೆ ಒಂದು. ಮತ್ತು ನಿಮ್ಮ ಉನ್ನತ ಶಿಕ್ಷಣದಲ್ಲಿ ಯಶಸ್ಸನ್ನು ಕೂಡ ನೀಡುತ್ತೆ, ಚೆನ್ನಾಗಿದೆ. ಅದು ಖರ್ಚು ಸ್ವಲ್ಪ ಜಾಸ್ತಿ ಇದೆ. ವಿದ್ಯಾರ್ಥಿಗಳು ಧನಾತ್ಮಕವಾಗಿ, ಅಂದರೆ ಪಾಸಿಟಿವ್ ಆಗಿ ಇರಬೇಕಾಗತ್ತೆ. ಮೇಷರಾಶಿಯ ಜನರು ಈ ಜನವರಿ ತಿಂಗಳಲ್ಲಿ ಪ್ರೀತಿ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೀತಾರೆ. ಯಾಕಂದರೆ ಗುರು 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಗುರುವಿನ ಪ್ರಭಾವದಿಂದಾಗಿ ಈ ಕಾರಣದಿಂದ ವಿವಾಹಿತರು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸ್ತಾರೆ. ಹಾಗೆ ಅವಿವಾಹಿತರು, ಅಂದರೆ ಮದುವೆ ಆಗೋದಕ್ಕೆ ಇಚ್ಛಿಸುವಂಥವರು ಅಥವಾ ಸಂಗಾತಿಯನ್ನು ಹುಡುಕ್ತಾ ಇರುವಂಥವರು ಕೂಡ ಧನಾತ್ಮಕ ಫಲಿತಾಂಶಗಳನ್ನು ಪಡೀತಾರೆ. ನಿಮ್ಮ ಅಪೇಕ್ಷಿತ, ಅಂದರೆ ನೀವು ಅಂದುಕೊಂಡ ರೀತಿಯ ಸಂಗಾತಿಯನ್ನು ಹುಡುಕೋದಕ್ಕೆ ನಿಮಗೆ ಬಹಳ ಉತ್ತಮ ಅವಕಾಶ ಈ ಜನವರಿ ತಿಂಗಳಲ್ಲಿ ಸಿಗುತ್ತೆ. ಆದರೆ ನೀವು ಪ್ರತಿಕೂಲ ಅಥವಾ ಕಠಿಣ ಸಂವಹನ, ಅಂದರೆ ಮಾತುಗಾರಿಕೆಯಲ್ಲಿ ಕಠಿಣ ಪದಗಳನ್ನು ಬಳಸುವಂಥದ್ದು ಈ ಸಂದರ್ಭದಲ್ಲಿ, ಅಥವಾ ವಾತಾವರಣ, ಇವೆಲ್ಲವನ್ನೂ ಕೂಡ ಸ್ವಲ್ಪ ಗಮನಿಸ್ಕೊಳ್ಬೇಕಾಗತ್ತೆ. ಹಾಗೆ ಮೇಷರಾಶಿಯವರು ಹಣವನ್ನು ಗಳಿಸುವ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೀತಾರೆ. ಮತ್ತು ಏಪ್ರಿಲ್ ನಂತರ ನಿಮಗಿನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರಮುಖ ಗ್ರಹವಾದಂಥ ಗುರು ಈ ತಿಂಗಳಲ್ಲಿ 2ನೇ ಮನೆಯಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿರ್ತಾನೆ. ನಿಮಗೆ ಸಾಕಷ್ಟು ವಸ್ತುವಿನ ಲಾಭವನ್ನು, ಹಣದಲ್ಲಿ ಅಲ್ಲದೇ ಇದ್ದರೂ ಕೂಡ ವಸ್ತುವಿನ ಮೂಲಕ ನಿಮಗೆ ಲಾಭ ಬರುವಂಥದ್ದು. ವಿದೇಶಗಳಿಗೆ ಪ್ರವಾಸವನ್ನು ನಿಗದಿಪಡಿಸುವಂಥ ಸಾಧ್ಯತೆ ಇದೆ. ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಡಬಹುದು. ಅಥವಾ ಆಸ್ತಿ, ಈ ವಿಚಾರಕ್ಕೆ ಸಂಬಂಧ
ಸಂಬಂಧಪಟ್ಟ ಹಾಗೆ ನೀವು ಹಠಾತ್ ಆರ್ಥಿಕ ಹೊರೆಯನ್ನು ಕೂಡ ನಿಮಗೆ ಸ್ವಲ್ಪ ಹೊರೆ ಆಗಬಹುದು. ಅಂದರೆ ಎಲ್ಲಾದರೂ ನೀವು ಹೂಡಿಕೆ ಮಾಡುವ ವಿಚಾರದಲ್ಲಿ ಸ್ವಲ್ಪ ಹೊರೆ ಆಗಬಹುದು. ಆದರೆ ಅವು ನಿಮಗೆ ಮುಂದೆ ನಿಮ್ಗೆ ಆದಾಯವನ್ನು ತಂದು ಕೊಡ್ತವೆ. ಈ ಟೈಮಲ್ಲಿ ನಿಮ್ಗೆ ಹೊರೆ ಆದರೂ ಕೂಡ ಮುಂದೆ ಆದಾಯ ತಂದು ಕೊಡ್ತವೆ. ನಿಮ್ಮ ಹಿರಿಯ ಅಥವಾ ಒಡ ಹುಟ್ಟಿದವರಿಂದ ನೀವು ಹಣಕಾಸಿನ ನೆರವು ಪಡೆಯುವಂಥ ಸಾಧ್ಯತೆ ಕೂಡ ಇರೋದರಿಂದ ಹಣಕಾಸಿನ ನಿರ್ಬಂಧಗಳ ಬಗ್ಗೆ ಅಷ್ಟೊಂದು ಚಿಂತಿಸಬೇಕಾಗಿಲ್ಲ. ಸಮಸ್ಯೆ ಆಗುತ್ತೆ ಅನ್ನೋದ್ರೆ ಚಿಂತಿಸಬೇಕಾಗಿಲ್ಲ. ಆದರೂ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿಸಿದಂತಹ ಅಂದರೆ ವಿದೇಶ ಪ್ರಯಾಣದ ಯೋಗ ಈ ತಿಂಗಳಲ್ಲಿ ಇರೋದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಹಾಗೆ ಮೇಷರಾಶಿ ಅಧಿಪತಿ ಮಂಗಳ ಜನವರಿ 21ನೇ ತಾರೀಕು ಜನವರಿ 21ರಿಂದ ಬಹಳ ಒಳ್ಳೆಯ ಸ್ಥಾನದಲ್ಲಿರ್ತಾನೆ. ಜನವರಿ 21ರಿಂದ ಅಂದರೆ 2025 ಜನವರಿ 21ರಿಂದ ಮಂಗಳ, ಯಾಕಂದರೆ ಮೇಷರಾಶಿ ಅಧಿಪತಿ ಮಂಗಳ ಒಳ್ಳೆಯ ಸ್ಥಾನದಲ್ಲಿರ್ತಾನೆ. ಈ ಕಾರಣದಿಂದ ನೀವು ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಅಂತಹ ದೊಡ್ಡ ಆರೋಗ್ಯ ಸಮಸ್ಯೆ ಎದುರಾಗೋದಿಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ 12ನೇ ಮನೆ ರಾಹುವಿನ ಸ್ಥಾನ ಅನ್ನುವಂಥದ್ದು ನಿಮ್ಮನ್ನು ಸ್ವಲ್ಪ ನಿದ್ರೆಗೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ನಿಮಗೆ ಪ್ರತಿದಿನ 108 ಬಾರಿ ಓಂ ಮಂದಾಯ ನಮಃ ಅಂತ ಜಪಿಸಬೇಕು. ಪ್ರತಿದಿನ 108 ಬಾರಿ ಜಪಿಸಬೇಕು. ಇದರಿಂದ ಬರುವಂಥ ಅಡೆತಡೆಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.